ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ IQ ಜಿಕೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ SSC MTS ಜಿಕೆ ಪ್ರಶ್ನೆ ಪತ್ರಿಕೆ 3 ವಿಶ್ಲೇಷಣೆ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಹಿಂದಿನ ವರ್ಷದಲ್ಲಿ ಯಾವ ಪ್ರಶ್ನೆಗಳು ಬಂದಿರಬಹುದು ಅಂತ ಈಗಲೇ ನೋಡಿಕೊಳ್ಳಿ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1. ಯಾವ ಹಬ್ಬವನ್ನು ಜಾರ್ಖಂಡ್ನಲ್ಲಿ ದೀಪಾವಳಿಯ ನಂತರ ಅಮಾವಾಸ್ಯೆಯ ದಿನದಂದು ಜಾನುವಾರುಗಳ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸೋಹ್ರೈ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರ ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳ್ತೀನಿ ಫ್ರೆಂಡ್ಸ್. ಜಾರ್ಖಂಡ್ನಲ್ಲಿ ಕೃಷಿ ಜೀವನದ ಅವಿಭಾಜ್ಯ ಅಂಗವಾಗಿರುವ ಜಾನುವಾರುಗಳ ಗೌರವಾರ್ಥವಾಗಿ ಈ ಹಬ್ಬವನ್ನು ನಡೆಸಲಾಗುತ್ತದೆ. ಮಕರ ಸಂಕ್ರಾಂತಿ ಸುಗ್ಗಿಯ ಹಬ್ಬ ಇದನ್ನು ಭಾರತದಾದ್ಯಂತ ಆಚರಿಸಲಾಗುತ್ತದೆ. ಪೊಂಗಲ್ ಹಬ್ಬವನ್ನು ತಮಿಳುನಾಡು ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 2. ಮಾರ್ಗದರ್ಶಿ ಇದು ಯಾರ ಕಾದಂಬರಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮುಲ್ಕ್ ರಾಜ್ ಆನಂದ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರ ಬಗ್ಗೆ ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳ್ತೀನಿ ಫ್ರೆಂಡ್ಸ್. ದಿ ಗೈಡ್ ಕಾದಂಬರಿಯ ಲೇಖಕರು ಬಂದ್ಬಿಟ್ಟು RK ನಾರಾಯಣ. ವಿಂಗ್ಸ್ ಆಫ್ ಫೈರ್ ಪುಸ್ತಕದ ಲೇಖಕರು ಬಂದ್ಬಿಟ್ಟು APJ ಅಬ್ದುಲ್ ಕಲಾಂ ಅಂತ ಹೇಳ್ಬೋದು. ಮೈ ಎಕ್ಸ್ಪೆರಿಮೆಂಟ್ ಇಸ್ ಟ್ರೂತ್ ಪುಸ್ತಕದ ಲೇಖಕರು ಬಂದ್ಬಿಟ್ಟು ಮಹಾತ್ಮ ಗಾಂಧೀಜಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 3. ಯಾವ ನೃತ್ಯವನ್ನು ತಕ್ಷಣವೇ ಮೊದಲು ಸೇವಾಕಲಿ ಎಂದು ಕರೆಯಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಥಕ್ಕಳಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳ್ತೀನಿ ಫ್ರೆಂಡ್ಸ್. ಕಥಕ್ ನೃತ್ಯವು ಸಂಕೀರ್ಣವಾದ ಕಾಲ್ನಡಿಗೆ ಮತ್ತು ಸ್ಪಿನ್ಗಳಿಗೆ ಹೆಸರುವಾಸಿಯಾಗಿದೆ. ಕೂಚಿಪುಡಿ ನೃತ್ಯವು ತನ್ನ ಆಕರ್ಷಕವಾದ ಚಲನೆಗಳು ಮತ್ತು ಬಲವಾದ ನಿರೂಪಣೆಗೆ ಹೆಸರುವಾಸಿಯಾಗಿದೆ. ಒಡಿಸ್ಸಾದ ನೃತ್ಯವು ಅದರ ದ್ರವ ಚಲನೆಗಳು ಮತ್ತು ಶಿಲ್ಪಕಲೆಗಳ ಭಂಗಿಗಳಿಗೆ ಹೆಸರುವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 4. ಸಿದ್ದಿ ಧಮಾಲ್ ನೃತ್ಯವು ಯಾವ ರಾಜ್ಯದ ಒಂದು ಸೊಗಸಾದ ಕಲಾ ಪ್ರಕಾರವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ಗುಜರಾತ್ ರಾಜ್ಯದ್ದು ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ಹೇಳ್ತೇನೆ ಫ್ರೆಂಡ್ಸ್. ಸಿದ್ದಿಗಳು ಆಫ್ರಿಕನ್ ಗುಲಾಮರು ಆಗಿದ್ದರು ಅಂತ ಹೇಳ್ಬೋದು. ಅದಲ್ಲದೆ ಈ ಸಮುದಾಯವು ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳಲ್ಲಿಯೂ ಕಂಡುಬರುತ್ತದೆ. ಆದರೆ ಈ ಸಮುದಾಯವು ಗುಜರಾತ್ನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 5. ಯಾವ ಸ್ಥಳವು ಮಾನ್ಸೂನ್ ಋತುವಿನಲ್ಲಿ ಕಡಿಮೆ ಪ್ರಮಾಣದ ಮಳೆಯನ್ನು ಅನುಭವಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲೇಹ್ ಅಂತ ಹೇಳ್ಬೋದು ಫ್ರೆಂಡ್ಸ್, ಲಡಾಖ್ ಲೇಹ್. ಇದು ರಿಲೇಟೆಡ್ ಸ್ವಲ್ಪ ನೋಟ್ಸ್ ಫ್ರೆಂಡ್ಸ್. ಉಷ್ಣವಲಯದ ಹವಾಮಾನ ಇದು ಕೇರಳ ಮತ್ತು ಅಸ್ಸಾಂನಲ್ಲಿ ಕಂಡುಬರುತ್ತದೆ. ಮಾನ್ಸೂನ್ ಹವಾಮಾನ ಸಾಮಾನ್ಯವಾಗಿ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಕಂಡುಬರುತ್ತದೆ. ಧ್ರುವ ಹವಾಮಾನವು ಆರ್ಕಿಟಿಕ್ ಮತ್ತು ಅಂಟಾರ್ಟಿಕಾದಂತಹ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 6. 2023ರ IPL ಫೈನಲ್ ಪಂದ್ಯವು ಈ ಕೆಳಗಿನ ಯಾವ ನಗರದಲ್ಲಿ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಹಮದಾಬಾದ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಕ್ರೀಡಾಂಗಣಕ್ಕೆ ಭಾರತದ ಪ್ರಸ್ತುತ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರನ್ನು ಇಡಲಾಗಿದೆ. ಅಹಮದಾಬಾದ್ನಲ್ಲಿರುವ ಇದು 1,32,000 ಪ್ರೇಕ್ಷಕರ ಆಸನದ ಸಾಮರ್ಥ್ಯವನ್ನು ಹೊಂದಿದೆ. ಇದು ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 7. ಕೆಳಗಿನವರಲ್ಲಿ ಯಾರು ಕಥಕ್ ಕೇಂದ್ರದ ನಿರ್ದೇಶಕರಾಗಿದ್ದರು ಮತ್ತು ತಮ್ಮದೇ ಆದ ಕಲಾಶ್ರಮ ಎಂಬ ನೃತ್ಯ ಶಾಲೆಯನ್ನು ತೆರೆದರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಂಡಿತ್ ಬಿರ್ಜು ಮಹಾರಾಜರು ಅಂತ ಹೇಳ್ಬೋದು ಫ್ರೆಂಡ್ಸ್. ಪಂಡಿತ್ ಅಚ್ಚನ್ ಮಹಾರಾಜ್ ಅವರು ಪ್ರಮುಖ ಕಥಕ್ ನರ್ತಕರು ಆಗಿದ್ದರು ಅಂತ ಹೇಳ್ಬೋದು. ಪಂಡಿತ್ ಶಂಭು ಮಹಾರಾಜ್ ಒಬ್ಬ ಪ್ರಖ್ಯಾತ ಕಥಕ್ ನೃತ್ಯಗಾರ ಮತ್ತು ಅಭಿನಕ್ತಶೀಲಿ ನಟನೆಗಾರ ಹೆಸರುವಾಸಿಯಾಗಿದ್ದರು ಫ್ರೆಂಡ್ಸ್. ಪಂಡಿತ್ ಲಚ್ಚು ಮಹಾರಾಜರು ಕಥಕ್ ನೃತ್ಯ ಬಾಲಿವುಡ್ ಚಿತ್ರಗಳಲ್ಲಿ ಹೆಸರುವಾಸಿಯಾಗಿದ್ದರು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 8. 1994ರಲ್ಲಿ ರೈ ಕೋಡರ್ ಅವರೊಂದಿಗೆ ಎ ಮೀಟಿಂಗ್ ಬೈ ದಿ ರಿವರ್ ಭಾರತೀಯ ಸಂಗೀತದ ಗ್ರಾಮಿ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಶ್ವ ಮೋಹನ್ ಭಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಿತಾರ ಇದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಬಳಸಲಾಗುವ ಎಳೆದ ತಂತಿವಾದ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ವೀಣೆ ಇದು ಪ್ರಾಚೀನ ಭಾರತೀಯ ತಂತಿವಾದ್ಯ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಇದನ್ನು ಬಳಸಲಾಗುತ್ತದೆ. ಸ್ಲೈಡ್ ಗಿಟಾರ್ ಇದನ್ನು ಹೆಚ್ಚಾಗಿ ಬ್ಲೂಸ್ ಮತ್ತು ಹಳ್ಳಿಗಾಡಿನ ಸಂಗೀತದಲ್ಲಿ ಬಳಸಲಾಗುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 9. ಪವಿತ್ರ ಪರ್ವತ ಕೈಲಾಸ ಭಾರತದ ಯಾವ ನೆರೆಯ ರಾಷ್ಟ್ರದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಚೀನಾದಲ್ಲಿ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಕೈಲಾಸ ಪರ್ವತ. ಕೈಲಾಸ ಪರ್ವತವು ಕೈಲಾಸ ಶ್ರೇಣಿಯ ಭಾಗವಾಗಿದೆ. ಇದು ಟಿಬೆಟ್ನ ಟ್ರಾನ್ಸ್ ಹಿಮಾಲಯದ ಭಾಗವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪರ್ವತದ ಸರಿಸುಮಾರು ಬಂದ್ಬಿಟ್ಟು 6,638 ಮೀಟರ್ ಎತ್ತರವಿದೆ ಫ್ರೆಂಡ್ಸ್. ಇದು ಏಷ್ಯಾದ ಕೆಲವು ಉದ್ದವಾದ ನದಿಗಳಾದ ಸಿಂಧೂ, ಸಟ್ಲೇಜ್, ಬ್ರಹ್ಮಪುತ್ರ ಮತ್ತು ಕರ್ನಯ್ಯದಲ್ಲಿ ಇದೆ ಫ್ರೆಂಡ್ಸ್. ಪ್ರಶ್ನೆ 10. ಯಾವ ರಾಜ್ಯಗಳಲ್ಲಿ ಬೇಸಿಗೆ ಕಾಲದಲ್ಲಿ ಲೋ ಗಾಳಿ ಬೀಸುತ್ತದೆ?
ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಜಸ್ಥಾನದಲ್ಲಿ ಲೋ ಗಾಳಿಯು ಬೀಸ್ತದೆ ಫ್ರೆಂಡ್ಸ್. ಇದು ಸಾಮಾನ್ಯವಾಗಿ ಮೇನಿಂದ ಜೂನ್ವರೆಗೆ ಸಂಭವಿಸುತ್ತದೆ. ಲೋ ಇದು ಒಂದು ಬಿಸಿ ಶುಷ್ಕ ಗಾಳಿ. ಇದು ತಾಪಮಾನವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಅತಿ ಹೆಚ್ಚು ಉಷ್ಣತೆಯಿಂದಾಗಿ ಹೀಟ್ ಸ್ಟ್ರೋಕ್ ಒಂದು ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 11. ಮೈ ಸ್ಟೋರಿ ಯಾವ ಮಹಿಳಾ ಲೇಖಕಿಯ ಆತ್ಮಕಥೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಮಲಾ ದಾಸ್ ಅಂತ ಹೇಳ್ಬೋದು. ಇದು ರಿಲೇಟೆಡಾಗಿ ಹೇಳ್ಬೇಕಂತಂದರೆ ಕೇರಳದ ಪುಣ್ಣಯರ್ಕುಲಂ ಮಾರ್ಚ್ 31 1934 ಇವರು ಕಮಲಾ ದಾಸ್ ಅವರು ಜನಿಸ್ತಾರೆ ಫ್ರೆಂಡ್ಸ್. ಇವರ ಪ್ರಮುಖ ಕೃತಿಗಳು ಬಂದ್ಬಿಟ್ಟು ಸಮ್ಮಾರ್ ಇನ್ ಕಲ್ಕತ್ತಾ, ದಿ ವಂಶಸ್ಥರು ಮತ್ತು ನನ್ನ ಕತೆ. ದಾಸ್ ಅವರು ಇಂಗ್ಲಿಷ್ ಮತ್ತು ಮಲಯಾಳಂ ಸಾಹಿತ್ಯ ಎರಡರಲ್ಲೂ ತಮ್ಮ ಕೃತಿಗಳಿಗೆ ಹೆಸರುವಾಸಿಯಾಗಿದ್ದರು. ಪ್ರಶ್ನೆ 12. ನೌಜವಾನ್ ಭಾರತದ ಸಭಾದ ಸ್ಥಾಪಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಗತ್ ಸಿಂಗ್ ಅಂತ ಹೇಳ್ಬೋದು. ಇದರ ರಿಲೇಟೆಡ್ ಹೇಳ್ಬೇಕಂತಂದರೆ ಭಗತ್ ಸಿಂಗ್ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಪ್ರಮುಖ ಭಾರತೀಯ ಕ್ರಾಂತಿಕಾರಿ ಅಂತ ಹೇಳ್ಬೋದು. ಇವರು ಮಾರ್ಚ್ 1926ರಲ್ಲಿ ನೌಜವಾನ್ ಭಾರತ ಸಭಾವನ್ನು ಸ್ಥಾಪಿಸ್ತಾರೆ. ಮತ್ತು ಆಜಾದ್ ಹಿಂದ್ ಫೌಜ್ ಸಂಸ್ಥೆಯನ್ನು ಕಟ್ಟಿದವರು ಯಾರಪ್ಪ ಅಂತಂದರೆ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳ್ಬೋದು. ಪ್ರಶ್ನೆ 13. ಗಂಟಲಿನ ಮುಂಭಾಗದ ಭಾಗದಲ್ಲಿ ಊತವಿರುವ ಗೈಟರ್ನಲ್ಲಿ ಯಾವ ಗ್ರಂಥಿಯು ಹಿಗ್ಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಥೈರಾಯ್ಡ್ ಗ್ರಂಥಿ ಅಂತ ಹೇಳ್ಬೋದು. ಇದು ರಿಲೇಟೆಡ್ ಹೇಳ್ಬೇಕಂತಂದರೆ ಅಡ್ರಿನಾಲಿನ್ ಮತ್ತು ಕಾರ್ಟಿಸೋಲಿನ್ ಅಂಥ ಹಾರ್ಮೋನುಗಳು ಇದು ಉತ್ಪಾದಿಸಲು ಕಾರಣವಾಗಿದೆ. ಪೀನಲ್ ಗ್ರಂಥಿ ಮೆದುಳಿನಲ್ಲಿ ಒಂದು ಸಣ್ಣ ಗ್ರಂಥಿಯ ಮೆಲೋಟಿನಿನ್ ಅನ್ನು ಉತ್ಪಾದಿಸುತ್ತದೆ. ಪಿಟ್ಯೂಟರಿ ಗ್ರಂಥಿ ಮೆದುಳಿನ ಆಯ್ಕೆಯ ತಳಭಾಗದಲ್ಲಿ ಇದನ್ನು ಮಾಸ್ಟರ್ ಗ್ರಂಥಿ ಅಂತ ಫೇಮಸ್ ಅಂತ ಕರೀತಾರೆ ಫ್ರೆಂಡ್ಸ್ ಇದನ್ನು. ಪ್ರಶ್ನೆ 14. ಬಿತ್ರಿ ದೇವಸ್ಥಾನವು ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಉತ್ತರ ಪ್ರದೇಶ ರಾಜ್ಯದಲ್ಲಿ ಬಿತ್ರಿ ದೇವಸ್ಥಾನವು ಕಂಡುಬರುತ್ತದೆ. ಇದು ರಿಲೇಟೆಡ್ ನೋಟ್ಸ್ ಹೇಳ್ಬೇಕಂತಂದರೆ ಬಿತ್ರಿ ದೇವಸ್ಥಾನವು ಉತ್ತರ ಪ್ರದೇಶದ ಗಾಜಿಪುರ ಜಿಲ್ಲೆಯಲ್ಲಿದೆ. ಬಿತ್ರಿ ಕಂಬದ ಶಾಸನದ ಗುಪ್ತರ ಕಾಲದ ಪ್ರಮುಖ ಐತಿಹಾಸಿಕ ದಾಖಲೆಗಳಲ್ಲಿ ಇದು ಕೂಡ ಒಂದಾಗಿದೆ. ಇದನ್ನು 5ನೇ ಶತಮಾನದಲ್ಲಿ ಗುಪ್ತ ಚಕ್ರವರ್ತಿ ಸ್ಕಂದಗುಪ್ತ ನಿರ್ಮಿಸ್ತಾನೆ. ಪ್ರಶ್ನೆ 15. ಶುಭಮ್ ಗಿಲ್ ತಮ್ಮ ಕ್ರೀಡೆಯಲ್ಲಿ ದಾಖಲೆ ಸೃಷ್ಟಿಸಿದ ಸುದ್ದಿಯಲ್ಲಿದ್ದರು. ಅವರು ಯಾವ ಕ್ರೀಡೆಯನ್ನು ಆಡುತ್ತಾನೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕ್ರಿಕೆಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ರಿಲೇಟೆಡ್ ನೋಟ್ಸ್ ಹೇಳ್ಬೇಕಂತಂದರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ವಿಶ್ವನಾಥ್ ಆನಂದ್ ಇವರು ಚೆಸ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಹರ್ಮನ್ ಪ್ರೀತ್ ಸಿಂಗ್ ಇವರು ಹಾಕಿ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಪ್ರಶ್ನೆ 16. ಈ ಕೆಳಗಿನವರಲ್ಲಿ ವಿಶ್ವವಿಖ್ಯಾತ ಸಿತಾರ ವಾದಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಂಡಿತ್ ರವಿಶಂಕರ್ ಅವರು ಅಂತ ಹೇಳ್ಬೋದು. ಇದು ರಿಲೇಟೆಡ್ ನೋಟ್ಸ್ ಹೇಳ್ಬೇಕಂತಂದರೆ ಉಸ್ತಾದ್ ಶಫಾತ್ ಅಹಮದ್ ಖಾನ್ ಇವರು ಪ್ರಸಿದ್ಧ ತಬಲಾ ವಾದಕರು ಆಗಿರುತ್ತಾರೆ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಇವರು ಶೆಹನಾಯಿ ವಾದಕರು ಆಗಿದ್ದಾರೆ. ರಾಜರತ್ನಂ ಪಿಳ್ಳೈ ಇವರು ಪ್ರಸಿದ್ಧ ನಾದಸ್ವರಂ ವಾದಕರಾಗಿದ್ದಾರೆ. ಪ್ರಶ್ನೆ 17. ಖೇಲೋ ಇಂಡಿಯಾ ಯೂನಿವರ್ಸಿಟಿಗೆ ಗೇಮ್ಸ್ನಲ್ಲಿ 3ನೇ ಆವೃತ್ತಿಯಲ್ಲಿ ಕೆಳಗಿನ ಯಾವ ಸಂಸ್ಥೆಗಳು ಗರಿಷ್ಠ ಪದಕಗಳನ್ನು ಗಳಿಸಿವೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಪಂಜಾಬ್ ವಿಶ್ವವಿದ್ಯಾಲಯ ಅಂತ ಹೇಳ್ಬೋದು. ಇದು ರಿಲೇಟೆಡ್ ಹೇಳ್ಬೇಕಂದ್ರೆ ಈ ಸಾಧನೆಯು ಪಂಜಾಬ್ ವಿಶ್ವವಿದ್ಯಾಲಯದ ಕ್ರೀಡೆ ಮತ್ತು ಅಥ್ಲೆಟಿಕ್ಸ್ ಕ್ಷೇತ್ರದ ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ. ಕೇರಳ ವಿಶ್ವವಿದ್ಯಾಲಯವು ಭಾಗವಹಿಸಿತ್ತು ಮತ್ತು ಉತ್ತಮ ಪ್ರದರ್ಶನ ನೀಡಿದರೂ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆಯಲಿಲ್ಲ. ಪಂಜಾಬ್ ವಿಶ್ವವಿದ್ಯಾನಿಲಯವು ಖೇಲೋ ಅತಿ ಹೆಚ್ಚು ಪದಕಗಳನ್ನು ಗೆದ್ದಿದೆ. ಪ್ರಶ್ನೆ 18. ಭಾರತದಲ್ಲಿ ರಾಷ್ಟ್ರೀಯ ಜಲಮಾರ್ಗ 2 ಅನ್ನು ಯಾವ ನದಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬ್ರಹ್ಮಪುತ್ರ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಜಲಮಾರ್ಗವು ಭಾರತದ ಈಶಾನ್ಯ ಪ್ರದೇಶ ಸಾರಿಗೆಯಲ್ಲಿ ಮತ್ತು ವ್ಯಾಪಾರಕ್ಕೆ ಮಹತ್ವವಾಗಿದೆ. ಬ್ರಹ್ಮಪುತ್ರ ನದಿಯನ್ನು ಅಸ್ಸಾಂನ ಕಣ್ಣೀರಿನ ನದಿ ಅಂತ ಕರೀತಾರೆ ಫ್ರೆಂಡ್ಸ್. ಬ್ರಹ್ಮಪುತ್ರ ನದಿಯನ್ನು ಸ್ಯಾಂಗ್ಪೋ ಎಂದು ಕರೆಯುತ್ತಾರೆ. ಪ್ರಶ್ನೆ 19. ಕೆಳಗಿನ ಯಾವ ರಾಜ್ಯವು 37ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಆಯೋಜಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಗೋವಾ ರಾಜ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ರಾಷ್ಟ್ರೀಯ ಕ್ರೀಡಾಕೂಟ ಮೊದಲ ಬಾರಿಗೆ 1924ರಲ್ಲಿ ಭಾರತೀಯ ಒಲಿಂಪಿಕ್ ಕ್ರೀಡಾಕೂಟ ನಡೆಸಿತು. ರಾಷ್ಟ್ರೀಯ ಆಟಗಳು ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತದೆ.
ಇಲ್ಲಿ ಎಲ್ಲ ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕ್ರೀಡಾಪಟುಗಳು ಭಾಗವಹಿಸುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 20. ಕಾಳಿದಾಸ ಸಮ್ಮಾನ ಪ್ರತಿಷ್ಠಿತ ಕಲಾ ಪ್ರಶಸ್ತಿಯಾಗಿದ್ದು ಇದನ್ನು ಯಾವ ಸರ್ಕಾರದ ವಾರ್ಷಿಕವಾಗಿ ನೀಡಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಧ್ಯಪ್ರದೇಶದಿಂದ ನೀಡಲಾಗುತ್ತದೆ ಫ್ರೆಂಡ್ಸ್. ಕಾಳಿದಾಸ ಸಮ್ಮಾನ ಭಾರತದಲ್ಲಿನ ಪ್ರತಿಷ್ಠಿತ ಕಲಾ ಪ್ರಶಸ್ತಿಯಾಗಿದೆ ಅಂತ ಹೇಳ್ಬೋದು. ಈ ಪ್ರಶಸ್ತಿಯನ್ನು ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ ಕ್ಷೇತ್ರಗಳಿಗೆ ಅತ್ಯುತ್ತಮ ಕೊಡುಗೆಗಳ ವ್ಯಕ್ತಿಗಳನ್ನು ಗೌರವಿಸಲಾಗುತ್ತದೆ. ಇದನ್ನು 1980ರಲ್ಲಿ ಸ್ಥಾಪಿಸಲಾಯಿತು ಅಂತ ಹೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ.